ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದೆ. ಶ್ರೀಗಳ ಫೋನ್ ಟ್ಯಾಪಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರು ನಿನ್ನೆ ಆರೋಪ ಮಾಡಿದರು. ಹಳೆಯ ಆರೋಪ ಇದು, ಅದನ್ನ ಕೆದಕಿದ್ದಾರಷ್ಟೇ. ಒಕ್ಕಲಿಗ ಸಿಎಂ ಕೆಳಗಿಳಿಸಿರೋದರ ಬಗ್ಗೆ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ವಿಚಾರವಾಗಿ ರಾಜಕೀಯ ಅಸ್ತ್ರ ಸರಿಯಲ್ಲ, ಮಠ ಎಲ್ರಿಗೂ ಮಾರ್ಗದರ್ಶನ ಮಾಡುತ್ತೆ ಅಂತ ಸ್ವಾಮೀಜಿ ಮಾತಾಡಿದ್ದಾರೆ. ರಾಜಕೀಯಕ್ಕಾಗಿ ಮಠದ ಹೆಸರು ಬಳಕೆ ಬೇಡ ಅನ್ನುವಂತಹ ತಾಕೀತನ್ನ ನಿರ್ಮಲಾನಂದನಾಥ ಸ್ವಾಮೀಜಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಈ ಫೋನ್ ಟ್ಯಾಪಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರೋ ಈ ಸಂದರ್ಭದಲ್ಲಿ ಶ್ರೀಗಳ ಈ ಸೂಚನೆ ಏನಿದೆ ಎಷ್ಟೊಂದು ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಹಾಗಾದ್ರೆ? ಖಂಡಿತವಾಗಿ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳ ನಾಯಕರುಗಳು ಕೂಡ ಈಗ ಹಠಕ್ಕೆ ಬಿದ್ದಿದ್ದಾರೆ. ಇನ್ನೊಂದ್ ಕಡೆ ಸಮುದಾಯದ ಹೆಸರಿನಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯನ್ನ ಮತ್ತೆ ಮಠವನ್ನ ಚುಂಚನಗಿರಿ ಮಠವನ್ನ ಈಗ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಕ್ಕೆ ಖುದ್ದು ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ನಿರ್ಮಲಾನಂದನಾಥ ಶ್ರೀಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಯಾವುದೇ ಸಮುದಾಯದ ನಾಯಕರುಗಳು ಭೇಟಿಯಾದಂಥ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನ ಆಶೀರ್ವಾದವನ್ನ ಮಾಡ್ತೇವೆ, ಮಠದ ವಿಚಾರದಲ್ಲಿ ರಾಜಕೀಯ ಇರ್ಬೋದು, ಹಸ್ತಕ್ಷೇಪ ಇರ್ಬೋದು, ನಾವು ಮಾಡೋದಿಲ್ಲ ಅಂತಕ್ಕಂಥ ಸಂದೇಶದ ಜೊತೆಗೆ ಈಗಾಗಲೇ ಫೋನ್ ಟ್ಯಾಪಿಂಗ್ ವಿಚಾರ ಇರ್ಬೋದು ಮತ್ತೆ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರ ವಿಚಾರ ಕುರಿತಂತೆ ಸ್ವಾಮೀಜಿಗಳು ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ಆಗ್ರಹ ಏನಿದೆ, ಈ ವಿಚಾರಕ್ಕೂ ಕೂಡ ಸ್ವಾಮೀಜಿಗಳು ಈಗ ತಮ್ಮ ಅಸಮಾಧಾನವನ್ನ ಮತ್ತೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಯಾವುದೇ ಸಮುದಾಯದ ಮುಖ್ಯಮಂತ್ರಿಗಳು ಯಾವುದೇ ಹುದ್ದೆಯಲ್ಲಿದ್ರೂ ಸಹಿತವಾಗಿ ಆ ವಿಚಾರ ಕುರಿತಂತೆ ಅವರನ್ನ ಮುಂದುವರಿಸಬೇಕಾ ಅಥವಾ ಕೆಳಗಿಳಿಸಬೇಕಾ ಅಂತಕ್ಕಂಥ ವಿಚಾರ ಕುರಿತಂತೆ ಮಠ ಆಗಿರ್ಬೋದು, ಮಠದ ಭಕ್ತರಾಗಿರ್ಬೋದು, ಸ್ವಾಮೀಜಿಗಳಿರ್ಬೋದು ಯಾವುದೇ ಹಸ್ತಕ್ಷೇಪವನ್ನ ಮಾಡೋದಿಲ್ಲ. ವಿನಾಕಾರಣ ತಮ್ಮ ಹೆಸರನ್ನ ಏನಕ್ಕೆ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಶ್ರೀಗಳು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಶ್ರೀಗಳ ಫೋನ್ ಅನ್ನ ಕೂಡ ಟ್ಯಾಪ್ ಮಾಡಲಾಗಿತ್ತು ಅಂತಕ್ಕಂಥ ಹೇಳಿಕೆ ಏನಿದೆ, ಇದು ಸಹಜವಾಗಿ ರಾಜಕೀಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಂದು ಸಮುದಾಯದ ಮತಗಳನ್ನ ಸೆಳೆಯತಕ್ಕಂಥ ಸ್ಟ್ರಾಟಜಿ ಎಂದೇ ಭಾವಿಸಲಾಗ್ತಾ ಇದೆ. ಸದ್ಯ ಈ ವಿಚಾರ ಕುರಿತಂತೆ ಅನೇಕ ಈಗಾಗಲೇ ರಾಜಪ್ರಭುತ್ವ ಬಂದಾಗಿಂದನೂ ಕೂಡ ಸ್ವಾಮೀಜಿಗಳನ್ನ ಭೇಟಿ ಆಗ್ತಕ್ಕಂಥದ್ದು ಇರ್ಬೋದು, ಆಶೀರ್ವಾದ ಪಡಿತಕ್ಕಂಥ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀಗಳ ಮತ್ತೆ ಮಠದ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಅಷ್ಟು ತರವಲ್ಲ. ಸದ್ಯ ಲೋಕಸಭೆ ಚುನಾವಣೆ ಬಂದಿರತಕ್ಕಂಥ ಈ ನಿಟ್ಟಿನಲ್ಲಿ ಒಂದು ಸಮುದಾಯದ, ಅದರಲ್ಲೂ ಪ್ರಬಲವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳಿತಕ್ಕಂಥ ನಿಟ್ಟಿನಲ್ಲಿ ಸಮುದಾಯ ಮತ್ತೆ ಸ್ವಾಮೀಜಿಗಳ ಹೆಸರನ್ನ ಉಲ್ಲೇಖ ಮಾಡೋದು ಎಷ್ಟು ಸಮಂಜಸ ಎಂಬತಕ್ಕಂಥ ವಿಚಾರ ಕುರಿತಂತೆ ಶ್ರೀಗಳು ಕೂಡ ಬೇಸರವನ್ನ ಈಗ ವ್ಯಕ್ತಪಡಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಈಗಾಗಲೇ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಇರ್ಬೋದು, ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಶ್ರೀಗಳನ್ನ ರಾಜಕೀಕರಣಗೊಳಿಸ್ತಕ್ಕಂಥ ವಿಚಾರ, ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವ್ರದೇ ಆದಂತ ಯೋಜನೆಗಳಿರ್ಬೋದು, ಜನಪರ ಕಾರ್ಯಕ್ರಮಗಳನ್ನ ಮುಂದಿಟ್ಕೊಂಡು ಆ ಮತವನ್ನ ಕೇಳಿ ಯಾವುದೇ ಕಾರಣಕ್ಕೂ ಕೂಡ ಮಠಾಧೀಶರನ್ನ ಮತ್ತೆ ಮಠದ ಹೆಸರಿನಲ್ಲಿ ಮತ ಕೇಳೋದು ಬೇಡ ಅಂತಕ್ಕಂಥ ಸೂಚನೆಯನ್ನು ಕೂಡ ಈಗ ಶ್ರೀಗಳು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸಹಜವಾಗಿ ಒಂದ್ ಕಡೆ ಒಕ್ಕಲಿಗ ಸಮುದಾಯವನ್ನ, ಒಕ್ಕಲಿಗ ಸ್ವಾಮೀಜಿಯನ್ನ, ಮಠವನ್ನ ಉಲ್ಲೇಖ ಮಾಡಿದ್ರೆ ಓಟ್ಗಳು ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜಕಾರಣಿಗಳಿದ್ರೆ ಈ ವಿಚಾರ ಕುರಿತಂತೆ ಶ್ರೀಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಎಂದೂ ಕೂಡ ಮಠ ರಾಜಕೀಯ ಹಸ್ತಕ್ಷೇಪವನ್ನ ಮಾಡಿಲ್ಲ ಅಂತಕ್ಕಂಥ ಸಂದೇಶವನ್ನ ಈಗ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸಭಾ ರೈಟ್ ಶಿವಪ್ರಸಾದ್, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.